ತುಂಬಾ ಹಸ್ದಿದ್ದಾಗ ವಿದ್ಯಾರ್ಥಿಗಳಿಗೆ ಮಾತನಾಡಬಾರದು, ಸಿಟ್ಟು ಬರುತ್ತೆ. ಊಟ ಆದ ನಂತರ ಮಾತಾಡಬಾರ್ದು, ಯಾಕಂದ್ರೆ ಅವ್ರಿಗೆ ನಿದ್ದೆ ಬಂದ್ಬಿಡುತ್ತೆ. ಸಿಕ್ಕಾಬಟ್ಟೆ ಬಿಸಿಲಿದ್ದಾಗ ಮಾತಾಡಬಾರದು, ಯಾಕಂದ್ರೆ ಎಷ್ಟೊತ್ತಿಂದ ಕಾಯ್ತಾ ಕೂತ್ಕೊಳ್ಳೋದು ಅಲ್ವಾ. ಆದ್ರೂ ಎರಡೇ ಮಾತುಗಳಲ್ಲಿ ಮುಗಿಸ್ಬಿಡ್ತೀನಿ ವಿದ್ಯಾರ್ಥಿಗಳೇ. ಮೊದಲನೇದಾಗಿ, ನಾನಿಲ್ಲಿ ಬಂದಾಗ ಮೇಡಮ್ ಇಷ್ಟು ಕಾಷನ್ ಕೊಡ್ತಾ ಇದ್ರು, ಆದ್ರೂ ನಾವು ಮಾತಾಡ್ತಾನೇ ಇದ್ವಿ. ನಾವು ಮಾತಾಡ್ತಾನೆ ಇರೋದ್ರಿಂದ ನಮ್ಮನ್ನ ಮಾತೆಯರು ಅಂತ ಕರೀತಾರೆ ಮುಂದೆ. ಯಾಕಂದ್ರೆ ಬರೀ ಮಾತೇನೆ ಆಗಬಾರ್ದು. ಯಾವಾಗ ನಾವು ಬರೀ ಮಾತನಾಡ್ತಾ ಹೋಗ್ತೀವಿ, ನಮ್ಮ ತಲೆ ವರ್ಕ್ ಮಾಡೋದು ಕಡಿಮೆ ಮಾಡುತ್ತೆ. ಸೊ ದ ಫಸ್ಟ್ ಥಿಂಗ್ ದಟ್ ಯು ಪೀಪಲ್ ನೀಡ್ ಟು ಲರ್ನ್ ಈಸ್ ಟು ಒಬೇ. ಒಬೀಡಿಯನ್ಸ್ ಒಂದರಿಂದಲೇ ರಾಮ ದೇವರಾಗ್ಬಿಟ್ಟ. ಹಿ ಜಸ್ಟ್ ಲಿಸನ್ ಟು ವಾಟ್ ಇಸ್ ಫಾದರ್ ಸೆಡ್. ಕಾಡಿಗೆ ಹೋದ. ಇವತ್ತು ಕೂಡ ಅವನ್ನ ಪೂಜೆ ಮಾಡ್ತೀವಿ ನಾವು. ಸೊ ಒಬೀಡಿಯನ್ಸ್, ನಿಮ್ಮ ಪೇರೆಂಟ್ಸ್ ಏನ್ ಹೇಳ್ತಾರೆ, ನಿಮ್ಮ ಟೀಚರ್ಸ್ ಏನ್ ಹೇಳ್ತಾರೆ, ಅದನ್ನು ಕೇಳಿ. ಇಟ್ ವಿಲ್ ಟೇಕ್ ಯು ಎ ವೆರಿ ಲಾಂಗ್ ವೇ. ನಿಮ್ಮ ಸ್ಟಡೀಸ್ ದೃಷ್ಟಿಯಿಂದ ಎರಡೇ ಪಾಯಿಂಟ್ಸ್ಗಳನ್ನ ನಾನು ಹೇಳ್ತೀನಿ ವಿದ್ಯಾರ್ಥಿಗಳೇ, ಆಮೇಲೆ ಈ ಭಾಗಕ್ಕೆ ಬರ್ತೀನಿ. ಮೊದಲನೇದಾಗಿ, ನಾವು ಕ್ಲಾಸಿಗೆ ಇಲ್ಲಿ ಬಂದಿದ್ದೀವಿ, ಇಲ್ಲಿ ಇರ್ಬೇಕು ನಾವು, ನಮ್ಮ ಮನಸ್ಸು. ವೆನ್ ಯು ಆರ್ ಇನ್ ದ ಕ್ಲಾಸ್, ಬಿ ಇನ್ ದ ಕ್ಲಾಸ್. ಕ್ಲಾಸಲ್ಲಿ ಕುತ್ಕೊಂಡಿರೋಣ. ಸಾಯಂಕಾಲ ಏನ್ ಮಾಡ್ಬೇಕು, ಅಮ್ಮನಿಗೆ ಸಾಯಂಕಾಲ ಮಸಾಲೆ ದೋಸೆ ಹೇಳ್ಬೇಕಾ, ಪ್ಲೈನ್ ದೋಸೆ ಹೇಳ್ಬೇಕಾ, ಈ ಶುಕ್ರವಾರ ಇಂಥ ಸಿನಿಮಾಗೆ ಹೋಗ್ಬೇಕಾ, ಇವತ್ತಿನ ಇದರಲ್ಲಿ ಅತ್ತೆಗೆ ಸೊಸೆ ಏನ್ ಈ ತರದಲ್ಲಿ ಹಿಂಗೆಲ್ಲ, ಅದೆಲ್ಲ ಬೇಡ. ಅದೆಲ್ಲ ಸಾಯಂಕಾಲ ಮನೆಗೆ ಹೋದಂಥದ್ದಲ್ಲಿ. ಈ ಹಬ್ಬಕ್ಕೆ ಇಂಥ ಬಣ್ಣದ ಬಟ್ಟೆ ತಗೋಬೇಕಾ, ನೋ. ಕ್ಲಾಸಲ್ಲಿ ಇದ್ದಾಗ ಕ್ಲಾಸಿನ ಬಗ್ಗೆನೇ ಮಾತ್ರ ಯೋಚನೆ ಮಾಡೋಣ. ಎರಡನೇದಾಗಿ, ಇವತ್ತಿನ ಪಾಠವನ್ನ ನಾವು ಮನೆಗೆ ಹೋಗಿ ಇವತ್ತನೇ ರಿವೈಸ್ ಮಾಡೋಣ. ಈ ರೀತಿ ಮಾಡಿದ್ದೆ ಆದಲ್ಲಿ, ಇವತ್ತು ನಾನು ಏನ್ ಕ್ಲಾಸಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀನಿ, 100% ಕಾನ್ಸಂಟ್ರೇಷನ್ ಇಂದ ನಾನು ಕೇಳ್ತೀನಿ. ಇವತ್ತಿನ ಪಾಠನ ಮನೆಗೆ ಹೋಗಿ ಇವತ್ತೇ ನಾನು ರಿವೈಸ್ ಮಾಡ್ತೀನಿ. ಈ ಪ್ರಕಾರದಲ್ಲಿ ಮಾಡಿ, ಸರ್ ಹತ್ರ ನಾನು ಈಗ ನೀವು ನೋಡಿರ್ಬಹುದು, ಅವ್ರ ಹತ್ರ ಬೆಟ್ಸ್ ಕಟ್ಟಿದೆ ನಾನು. ಈ ತರ ನಿಮ್ ಹುಡುಗರು ಮಾಡಿದ್ದೆ ಆದಲ್ಲಿ 100% ರಿಸಲ್ಟ್ ಈ ಸಲ ಬರುತ್ತೆ ಅಂತ ಚಾಲೆಂಜ್ ತಗೊಳ್ತೀರಾ? 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ 100% ಇಷ್ಟರವರೆಗೂ ಕೂಡ ಏನ್ ಬಂದಿದೆ ರಿಸಲ್ಟ್ಸ್, ಅದಕ್ಕಿಂತ ಒಳ್ಳೆ ರಿಸಲ್ಟ್ ನಾವು ಕೊಡ್ತೇವೆ ಅಂತ. ಓಕೆನಾ? ಅವಾಗ ಇನ್ನೊಂದು ಸ್ಪೆಷಲ್ ಪ್ರೈಸ್ ನಿಮಗೆ ಕೊಡೋಣ. ಕುಕಿಂಗ್ ವಿದೌಟ್ ಫೈರ್ ಮಾಡ್ತಾ ಇದ್ದೀರಾ, ಮನೆಗೆ ಗ್ಯಾಸ್ ಬರದೇ ಇದ್ರು ಪರವಾಗಿಲ್ಲ, ಕುಕ್ ಮಾಡ್ಲಿಕ್ಕೋಸ್ಕರ ಅವಕಾಶ ನಿಮಗೆಲ್ಲರೂ ಕೂಡ ಹೇಗೆ ಬಂದು ನಾನು ನೋಡ್ಬೇಕು. ಒಂದ್ಸಲ ನಿಮ್ ಮನೆಗೆ ಬರ್ತೀನಿ, ವಿದೌಟ್ ಫೈರ್ ನನಗೆ ಕುಕ್ ಮಾಡಿ ಟೀ ಮಾಡಿಕೊಡಿ ನನಗೆ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.